ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಮನೆಯಲ್ಲಿದ್ದರೂ ಕೂಡ ಯಾವುದೇ ರೀತಿ ಇನ್ವೆಸ್ಟ್ ಮಾಡ್ದೇನೆ ಯಾವ್ಯಾವುದು ಜೆನ್ಯೂನ್ ಆಗಿರೋವಂಥ ವರ್ಕ್ಸ್ನ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ಅರ್ನಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳನ್ನೂ ನೋಡಿಕೊಂಡು ವಯಸ್ಸಾಗಿರೋ ಅತ್ತೆ ಮಾವ ಅಥವಾ ತಂದೆ ತಾಯಿ ಎಲ್ಲನೂ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಮನೆ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಅರ್ನಿಂಗ್ ಕೂಡ ಮಾಡಬಹುದು. ಯಾವ್ಯಾವ ರೀತಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಟೆಂಟ್ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ನೋಡೋದಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಸ್ಫುಲ್ ಆಗಿರುತ್ತೆ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಬರ್ತಾಯಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಏನೇ ಸೌಂಡ್ ಬರ್ತಾಯಿದ್ರು ಇಗ್ನೋರ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದು, ಒಬ್ಬ ಮಹಿಳೆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮಕ್ಕಳು ಜವಾಬ್ದಾರಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ಸಂಜೆ ಮೇಲೆ ಅವಳು ಟ್ಯೂಷನ್ ತಗೋಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅತಿಯಾಗಿ ಓದಿರಲೇಬೇಕು ಅಂತೇನಿಲ್ಲ. SSLC ಆಗಿದ್ರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ತಗೋಬೋದು. ಇವಾಗಿನ ಇದರಲ್ಲಿ ಏನಪ್ಪ, ಈಗ LKG UKG ಮಕ್ಕಳಿಗೆ ಪರ್ ಮಂತ್ಗೆ ಏನಿಲ್ಲ ಅಂದ್ರೂ 500 ರೂಪಾಯಿ ಅಂತೂ ಆಗೇ ಆಗುತ್ತೆ. ಒಂದು ಮಗುಗೆ 500 ರೂಪಾಯಿ ಚಾರ್ಜ್ ಮಾಡಿದ್ರು ಒಂದು 10 ಜನ ಮಕ್ಕಳನ್ನ ನಿಮ್ಮ ಸುತ್ತಮುತ್ತ ಇರೋ ಅಷ್ಟು ಒಂದು 10 ಜನ ಮಕ್ಕಳನ್ನ ನೀವು ಕಲೆ ಹಾಕ್ಕೊಂಡ್ರೆ ಅದೇ ತಿಂಗಳಿಗೆ ಬೇಕಾದಷ್ಟು ಆಗುತ್ತೆ. ಸೊ ಲೆಕ್ಕ ಹಾಕ್ಕೊಳ್ಳಿ, ಒಂದು ಮಗುಗೆ 500 ರೂಪಾಯಿ ಆದರೂ ಒಂದು 10 ಮಕ್ಕಳನ್ನ ನೀವು ಸೇರಿಸಿದ್ರೆ ತಿಂಗಳಿಗೆ 5,000 ರೂಪಾಯಿವರೆಗೂ ಆಗುತ್ತೆ. ಇದೊಂದು ನಿಮಗೆ ಸೈಡ್ ಇನ್ಕಮ್ ಅಂತ ಆಗ್ಬೋದು. 5,000 ರೂಪಾಯಿ ಏನು ಸಣ್ಣ ಅಮೌಂಟ್ ಅಲ್ಲ. ಮನೇಲಿ ಇದ್ಕೊಂಡು 5,000 ರೂಪಾಯಿ ದುಡಿತೀವಿ ಅಂದರೆ ಹುಡುಗಾಟನೂ ಅಲ್ಲ. ಇದು ನಿಮಗೆ ಒಂದು ಪಾರ್ಟ್ ಟೈಮ್ ಜಾಬ್ ಥರ ಆಗುತ್ತೆ. ಸೊ ನೆಕ್ಸ್ಟು ಎರಡನೇದು, ನೀವು ಟೈಲರಿಂಗ್ ಕೆಲಸನ ಮನೇಲೇ ಮಾಡ್ಕೋಬಹುದು. ಹೊರಗಡೆ ಅವ್ರಿಗಲ್ಲದೆ ಇದ್ರೂ ನಿಮ್ಮದೊಂದು ಬಟ್ಟೆ ನೀವು ಹೊಲ್ಕೋತೀವಿ ಅಂದ್ರೂ, ನಿಮ್ಮದೊಂದು ಬಟ್ಟೆ ನೀವು ಡ್ರೆಸ್ ಮೆಟೀರಿಯಲ್ ತೊಗೊಂಡು ಬಂದು ನೀವು ಹೊಲಿತೀವಿ ಅಂದರೆ ಒಂದು ಡ್ರೆಸ್ಗೆ ನಿಮಗೆ 500 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. ಅದನ್ನು ನಿಮ್ಮ ಬಟ್ಟೆ ನೀವೇ ಹೊಲ್ಕೊಂಡ್ರೆ ನಿಮ್ಗೆ 500 ರೂಪಾಯಿಂದ 600 ರೂಪಾಯಿ ಉಳಿತಾಯ ಆಗುತ್ತೆ. ಒಂದು ಬ್ಲೌಸ್ ಪೀಸ್ ತಂದು ಹೊಲಿದ್ರೆ ನಿಮಗೆ 300 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ನಿಮ್ಮ ಕೆಲಸ ನೀವೇ ಮಾಡ್ಕೋತೀವಿ ಅಂದರೆ ನಿಮ್ಗೆ ಉಳಿತಾಯ ಆಗುತ್ತೆ. ಜೊತೆಗೆ ಅಕ್ಕಪಕ್ಕದವ್ರಿಗೆ ತಿಳಿಸಿ, ನಾನು ಈ ಥರ ಟೈಲರಿಂಗ್ ಮಾಡ್ತಾಯಿದ್ದೀನಿ, ನಿಮ್ಮದೇನಾದರೂ ಮೆಟೀರಿಯಲ್ಸ್ ಇದ್ದರೆ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಒಂದಷ್ಟು ಜನಕ್ಕೆ ಹೇಳಿದ್ರೆ ಒಬ್ಬರಲ್ಲ ಅಂದರೆ ಇನ್ನೊಬ್ಬರು ತಂದುಕೊಟ್ಟೆ ಕೊಡ್ತಾರೆ ಅಲ್ವಾ. ಒಂದು ದಿನಕ್ಕೆ 300 ರೂಪಾಯಿ ಹಂಗೆ ಲೆಕ್ಕ ಹಾಕ್ಕೊಂಡ್ರು ತಿಂಗಳಿಗೆ 9,000 ರೂಪಾಯಿ ಆಯಿತು. ಒಂದು ದಿನಕ್ಕೆ ಒಬ್ಬರು ಆರ್ಡ್ರ್ ಕೊಡಲಿ ಸಾಕು ಬಿಡಿ, ತಿಂಗಳಿಗೆ 9,000 ರೂಪಾಯಿ ಎಲ್ಲಿಂದ ಬರುತ್ತೆ ಅಲ್ವಾ. ಒಂದು ಹಾಫ್ ಆನ್ ಅವರಿಂದ 1 ಅವರ್ ಡೈಲಿ ಮಿಷಿನ್ ಮೇಲೆ ಕುತ್ಕೊಂಡು ಹೊಲಿದ್ರೆ ಸಾಕು, ನಿಮಗೆ 300 ರೂಪಾಯಿಂದ 400 ರೂಪಾಯಿ ಪರ್ ಡೇಗೆ ನಿಮ್ಗೆ ಆಗಿಬಿಡುತ್ತೆ. ಇನ್ನು ತಿಂಗಳಿಗೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಲ್ವಾ. ಇದೊಂದು ಸೈಡ್ ಇನ್ಕಮ್ ಆಗುತ್ತೆ. ಇವಾಗ ನಾವು ಟೈಲರಿಂಗ್ ಕಲಿಬೇಕಂದ್ರೆ ಜಾಸ್ತಿ ಓದಿರಬೇಕು ಅಂತೇನಿಲ್ಲ. ಜಸ್ಟ್ SSLC ಪಾಸ್ ಮಾಡಿಕೊಂಡು ಒಂದು ಟೈಲರಿಂಗ್ ಟ್ರೈನಿಂಗ್ನ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ತಗೊಂಡ್ರೆ ಸಾಕು. ಇವಾಗ ಅದಕ್ಕೆ ಅಂತ ಗೌರ್ಮೆಂಟ್ ಕಡೆಯಿಂದ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇನ್ನು ಮೂರನೇದು ಬಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋ ಮೂರನೇ ವರ್ಕು, ಪಾರ್ಟ್ ಟೈಮ್ ವರ್ಕು, ಯೂಟ್ಯೂಬು. ಎಸ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ನಿಮಗೆ ತುಂಬಾ ಸ್ಟ್ರಗ್ಲಿಂಗ್ ಆಗುತ್ತೆ. ಎಲ್ಲಿವರೆಗೂ ನಿಮಗೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ಸ್ಟ್ರಗಲ್ ಆಗುತ್ತೆ. ಅದಾದಮೇಲೆ ಕೂಡ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಫಸ್ಟ್ ಪೇಮೆಂಟು ಯಾವಾಗ ಬರುತ್ತೆ ಅಂದರೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ ಆದಮೇಲೆ ಕೂಡ ನಿಮಗೆ $100 ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಟಾಸ್ಕು. ಯೂಟ್ಯೂಬಲ್ಲಿ ಮನಿ ಅರ್ನಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಪ್ಕಮಿಂಗ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಇವಾಗ ಹೇಳೋಕ್ಕೆ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡತ್ತೆ. ಸೊ ಮನೇಲಿ ಕೂತ್ಕೊಂಡು ಅರ್ನ್ ಮಾಡಬೇಕನ್ನೋದಕ್ಕೆ ಯೂಟ್ಯೂಬ್ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು, ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಅದು ನನ್ನ ಬೆಸ್ಟ್ ಸಜೆಷನ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದರೆ
ಆನ್ಲೈನಲ್ಲಿ ರೀಸೆಲ್ಲಿಂಗ್ ಆ್ಯಪ್ಸು ತುಂಬಾ ಇದೆ, ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು. ಸೊ ಫೋರ್ತ್ ಆಪ್ಷನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ರೀಸೆಲ್ಲಿಂಗ್ ಆ್ಯಪ್ಸು ಲೈಕ್ ಮೀಶೋ, ಶಾಪ್ ನಂಬರ್ 101 ಅಂತ ಇದೆ, ಮೀಶೋ ಇದೆ. ಅದೇ ಥರ ಇನ್ನೂ ಸುಮಾರು ಆ್ಯಪ್ಗಳಿದೆ, ಗ್ಲೋ ರೋಡ್ ಅಂತ ಇದೆ. ಇದರಲ್ಲಿ ಬರುವಂತಹ ವಸ್ತುಗಳನ್ನು, ಥಿಂಗ್ಸ್ಗಳನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಅದನ್ನು ನೀವು ರೀಸೇಲ್ ಮಾಡಿದ್ರೆ ಅವರು ನಿಮಗೆ ಒಂದಷ್ಟು ಕಮಿಷನ್ ಅಂತ ಕೊಡ್ತಾರೆ. ಸೊ ಇದರಿಂದ ಕೂಡ ನೀವು ಮನೇಲಿ ಕೂತ್ಕೊಂಡು ಅರ್ನಿಂಗನ್ನು ಮಾಡ್ಬೋದು. ಇದರಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಫಿಫ್ತ್ ಒನ್, ನಿಮ್ಮಲ್ಲೇ ಇರುವಂತಹ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನೀವು ಮನಿ ಅರ್ನಿಂಗ್ ಮಾಡಬಹುದು. ಯಾವುದಾದ್ರೂ ಒಂದು ಟ್ಯಾಲೆಂಟು, ಒಬ್ಬ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ಲೈಕ್ ನೀವು ಸ್ಯಾರಿ ಕುಚ್ಚು ಹಾಕ್ಬೋದು, ಅಥವಾ ಕ್ರೋಶ ಯೂಸ್ ಮಾಡಿಕೊಂಡು ಏನಾದರೂ ಮಾಡಬಹುದು. ನಿಮಗೆ ಸ್ವೆಟರ್ ಹಾಕಕ್ಕೆ ಬರುತ್ತೆ, ಶಾಲ್ ಹಾಕಕ್ಕೆ ಬರುತ್ತೆ ಅಂದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಅದರಿಂದ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಅದನ್ನು ನೀವು ಮಾಡಿ ಹೊರಗಡೆ ಸೇಲ್ ಮಾಡಿದ್ರೆ ಅದರಿಂದ ಕೂಡ ನಿಮ್ಗಂತಷ್ಟು ಇನ್ಕಮ್ ಅಂತ ಬರುತ್ತೆ. ಇಲ್ಲಾಂದರೆ ಪೇಪರ್ ಪ್ಲೇಟ್ ಮೇಕಿಂಗು, ಈ ಥರ ಫುಡ್ ಮೇಕಿಂಗು, ಕುಕ್ಕಿಂಗ್ ಕೂಡ ಒಂದು ಟ್ಯಾಲೆಂಟೇನೆ. ಕುಕ್ಕಿಂಗ್ ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಮನೆಯಲ್ಲಿ ಅಡುಗೆ ಮಾಡಿ ಹೊರಗಡೆ ತಂದು ಅದನ್ನು ಸೇಲ್ ಮಾಡೋದ್ರಿಂದ ಕೂಡ ನಿಮಗೆ ಅರ್ನಿಂಗ್ ಬರುತ್ತೆ. ಹೋಟೆಲ್ ಕೂಡ ಹೀಗೆ ಮಾಡೋದು. ಈ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದಷ್ಟು ಕೆಲಸ, ನಿಮ್ಗೆ ಯಾವ ಕೆಲಸ ಗೊತ್ತಿದೆಯೋ ಅದನ್ನು ಮಾಡಿಕೊಂಡು ಕೂಡ ನೀವು ಮನೆಯಲ್ಲೇ ಅರ್ನಿಂಗನ್ನು ಮಾಡಬಹುದು. ಫ್ರೆಂಡ್ಸ್, ಮತ್ತೆ ಇನ್ಯಾಕೆ ತಡ, ನೀವು ಕೂಡ ನಿಮ್ಮ ಮನೆಯಿಂದನೇ ಕೆಲಸನ ಸ್ಟಾರ್ಟ್ ಮಾಡಿ ನೀವು ಕೂಡ ನಿಮ್ಮದೇ ಆದ ಒಂದು ಆದಾಯನ ಅನ್ನೋದನ್ನು ಪಡ್ಕೊಳ್ಳಿ. ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಖರ್ಚು ಮಾಡಿ, ಮಿಕ್ಕಿದ್ದನ್ನು ಸೇವ್ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.